ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಗುಲ್ಗಂಜಿ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಲ್ಲೇ ಇರೋರಿಗೆ ಇದ್ರ ಬಗ್ಗೆ ತಿಳಿಸೋಣ ಅನ್ನೋದಷ್ಟೇ. ನಾನು ನನ್ನ ಮಗಳು ಆ್ಯಕ್ಚುಲಿ ತೋಟದ ಕಡೆ ಹೋಗಿದ್ವಿ. ಆವಾಗ ಇದೊಂದು ಗುಂಪು ಕಾಣಿಸ್ತು. ನನ್ನ ಮಗಳು ಮಮ್ಮಿ ತುಂಬ ಚೆನ್ನಾಗಿದೆ, ಏನಿದು ಅಂತ ಕೇಳಿದಾಗ ಅವಳಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನನಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಹಾಗಾಗಿ ನಾನು ನಿನಗೆ ತಿಳಿಸ್ತೀನಿ ಇದ್ರ ಬಗ್ಗೆ, ನಾನು ತಿಳ್ಕೊಂಡು ಅಂತ ಹೇಳಿದ್ದೆ. ಸೊ ನಾನು ಬಂದು ನನ್ನ ಅತ್ತೆ ಹತ್ರ ಮತ್ತು ನನ್ನ ಹಸ್ಬೆಂಡ್ ಹತ್ರ ಇದ್ರ ಬಗ್ಗೆ ಕೆಲವೆಲ್ಲ ಮಾಹಿತಿ ತಿಳ್ಕೊಂಡು ನನ್ನ ಮಗಳಿಗೂ ತಿಳಿಸಿ ನಿಮಗೂ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಆದಷ್ಟು ಗೊತ್ತಿರುತ್ತೆ, ಗೊತ್ತಿಲ್ಲದಲ್ಲೇ ಇರೋರಿಗೆ ಇದು ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಕೆಂಪು ಮತ್ತು ಕಪ್ಪು ಬಣ್ಣ ಇದು ಹೊಂದ್ಕೊಂಡಿರುತ್ತೆ. ಇದೊಂದು ಸಣ್ಣ ಬೀಜ ಆ್ಯಕ್ಚುಲಿ. ಇದನ್ನು ಆಗಿನ ಕಾಲದಲ್ಲಿ ಚಿನ್ನನ ತೂಕ ಮಾಡಲಿಕ್ಕೆ ಬಳಸ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ತು. ಆಮೇಲೆ ಈ ಜ್ಯೋತಿಷ್ಯ ಮತ್ತು ವಾಸ್ತು ಎಲ್ಲ ನೋಡೋರು ಇದನ್ನ ಇಟ್ಕೊಂಡ್ರೆ ಇದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೇಲಿ. ಆಮೇಲೆ ಮನೆಗೆ ಒಂದು ಅದೃಷ್ಟ ಒಲಿಯುತ್ತೆ ಮತ್ತು ಲಕ್ಷ್ಮೀ ದೇವ ಕೃಪೆ ಯಾವಾಗಲೂ ಸದಾ ಮನೆ ಮೇಲೆ ಮತ್ತು ನಮ್ಮ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ನನ್ನ ಅತ್ತೆಯಿಂದ ವಿಷಯ ತಿಳಿಯಿತು. ಹಾಗೆ ಹಸ್ಬೆಂಡ್ ಹೇಳಿದ್ರು ಇದನ್ನು ಆಯುರ್ವೇದದಲ್ಲಿ ತುಂಬ ಬಳಸ್ತಿದ್ರಮ್ಮ ಆವಾಗ. ಹಲ್ಲು ನೋವು ಮತ್ತು ಸ್ವಲ್ಪ ಸ್ಕಿನ್ದು ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಕೆಮ್ಮು ಈ ಥರ ಸಣ್ಣ ಪುಟ್ಟ ಇದಕ್ಕೆ ಗುಲ್ಗಂಜಿನ ಬಳಸ್ತಿರ್ಲಿಲ್ಲ, ಆದರೆ ಅದ್ರ ಎಲೆ ಮತ್ತು ಬೇರುಗಳನ್ನ ಬಳಸ್ತಿದ್ರು. ಗುಲ್ಗಂಜಿ ತುಂಬ ವಿಷಕಾರಿ. ಇದು ನಾಗರಾವಿನಲ್ಲಿರುವಂಥ ವಿಷ ಎಷ್ಟು ವಿಷಕಾರಿನೋ ಹಾಗೆ ಗುಲ್ಗಂಜಿ ಕೂಡ ತುಂಬ ವಿಷಕಾರಿ ಇದು. ಸೊ ಇದನ್ನು ಯಾರೂ ತಿನ್ನಬಾರ್ದು, ಸೇವಿಸಬಾರ್ದು. ಅದ್ರ ಎಲೆ ಮತ್ತು ಬೇರುಗಳಲ್ಲಿ ಒಂದಷ್ಟು ಕೆಲವೆಲ್ಲ ಅಂಶಗಳಿದ್ದಾವೆ, ಅದನ್ನು ಬಳಸ್ಕೊಂಡು ಔಷಧಿಯಾಗಿ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳಿದ್ರು. ಸೊ ನಾನಿಷ್ಟು ವಿಷಯಗಳನ್ನ ತಿಳ್ಕೊಂಡು ನನ್ನ ಮಗಳಿಗೂ ಕೂಡ ಅವಳನ್ನು ಕೂರಿಸ್ಕೊಂಡು ಜೊತೆಲೇ ಎಲ್ಲರೂ ಒಟ್ಟಿಗೆ ಇಷ್ಟು ವಿಷಯನ ಮಾಹಿತಿನ ತಿಳ್ಕೊಂಡ್ವಿ. ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು. ಇನ್ನೇನಾದರೂ ತಿಳಿದ್ರೆ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಬಟ್ ನಾನು ಬರೋ ದಾರಿಲಂತೂ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಹೇಗೋ ನನ್ನ ಮಗಳಿಗೂ ಏನೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ತಿಳ್ಕೊಂಡಿದ್ರಿಂದ ಒಂದಷ್ಟು ಉಪಯುಕ್ತ ಮಾಹಿತಿಗಳು ನಮಗೂ ಸಿಕ್ತು ಅಂತ ಹೇಳಿ ಖುಷಿಪಟ್ಟು ಅದನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲೆಲ್ಲ ನೀವು ನೋಡ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಲಿಕ್ವರೈಸ್ ಅಂತ ಕರೀತಾರೆ. ಆಮೇಲೆ ತೆಲುಗು, ತಮಿಳ್ನಲ್ಲೆಲ್ಲ ಗುರಿಗುಂಜ, ಗುಂಡುಮಣಿ, ಕುಂಡ್ರಿಮಣಿ ಅಂತೆಲ್ಲ ಕರೀತಾರೆ. ಕೆಲವ್ರಿಗೆಲ್ಲ ಗೊತ್ತಿರ್ಬೋದು. ಆಮೇಲೆ ಇದರಲ್ಲಿ ಒಂದು ವಿಷಕಾರಿ ಅಂಶ ಇರುತ್ತಂತೆ, ಅದ್ರ ಹೆಸರು ಅಂಬ್ರಿನ್ ಅಂತ ಹೇಳಿ. ಇದು ತುಂಬ ವಿಷ ಅಂತೆ. ಸೊ ಅದನ್ನು ಕೂಡ ಹೇಳಿದ್ರು. ಸೊ ಇಷ್ಟೆಲ್ಲ ವಿಷಯ ನಿಮಗೇನಾದರೂ ಉಪಯುಕ್ತ ಆಗಿದರೆ ನೀವು ಯಾರಿಗಾದರೂ ಶೇರ್ ಮಾಡ್ಬೋದು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹಳ್ಳಿಲಿ ಸಿಗುವಂಥ ಸಣ್ಣ ಪುಟ್ಟ ಕೆಲವೆಲ್ಲ ಹಳೆ ವಸ್ತುಗಳು, ವಿಚಾರಗಳ ಬಗ್ಗೆ ನಿಮಗೂ ತಿಳಿಸ್ಕೊಡ್ಬೇಕು ಅನ್ನೋ ಆಸೆ. ಥ್ಯಾಂಕ್ ಯು ಸೊ ಮಚ್.